ಒಂದು ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಂದ ಒಂದು ಕೂಗು ಶುರುವಾಗಿತ್ತು. ಅಂದ್ರೆ ಅದ್ರಲ್ಲಿ 50% ಹೈಕ್ ಮಾಡ್ತೀನಿ ಅಂತ, ಅಂದ್ರೆ 14 ಹೆಚ್ಚಿಗೆ ಆಗ್ತಿತ್ತು. ಸೊ ಅದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ನಿನ್ನೆ ಕರಡು ಪ್ರತಿಯನ್ನು ನಮಗೆ ಬಿಡುಗಡೆ ಆಗಿದೆ, ಅದರಲ್ಲಿ ಇಲ್ಲ. ಜನಸಂಖ್ಯೆ ಆಧಾರದ ಮೇಲೆ ಮಾಡ್ಲಿಕ್ಕೆ ಹೊರಟ್ರೆ ಉತ್ತರ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಿದೆ, ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆಯ ಒಂದು ಪಾಪ್ಯುಲೇಷನ್ ಡಿಸಿಪ್ಲಿನ್ ಅನ್ನು ನಾವು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ, ನಮಗೆ ಹೊಡೆತ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಸೊ ಎಲ್ಲೋ ಒಂದ್ ಕಡೆಗೆ ಇದೆಲ್ಲ ವಿಚಾರಗಳನ್ನು ಇಟ್ಟುಕೊಂಡೇ ನಾಳೆ ಈ 2-3 ದಿನದಲ್ಲಿ ಏನು ಅಧಿವೇಶನ ನಡೆಯುತ್ತೆ, ಸ್ಪಷ್ಟವಾದಂತ ಯಾವುದೇ ದಕ್ಷಿಣ ರಾಜ್ಯಕ್ಕೆ ಅನ್ಯಾಯ ಆಗಲ್ಲ ಅಂತೇಳಿ ಪ್ರಧಾನಮಂತ್ರಿಗಳು ಮೊನ್ನೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಪ್ರಚಾರದಲ್ಲಿ ಹೇಳಿದ್ರು. 100 ದಕ್ಷಿಣ ಭಾರತದ ದಕ್ಷಿಣ ರಾಜ್ಯಗಳಿಗೆ ಯಾವುದೇ ಅನಾನುಕೂಲ ಆಗದ ರೀತಿ ನಿರ್ಣಯ ಆಗುತ್ತೆ. ಸೊ ಈಗಿನ ಪ್ರಕಾರ 14 ಸೀಟ್ ಹೆಚ್ಚಿಗೆ ಆಗುತ್ತೆ, 50% ಹೆಚ್ಚಿಗೆ ಅಂತ ಇತ್ತು. ಆದ್ರೆ ಎಸ್, ಸರಿ ಇದೆ. ಇದ್ರ ಬಗ್ಗೆ ನಿನ್ನೇನು ಕರಡು ಪ್ರತಿಯನ್ನು ಬಿಡುಗಡೆ ಮಾಡಿದ್ದಾರೆ, ಅದರಲ್ಲಿ ಯಾವುದೇ ಒಂದು ಕ್ಷೇತ್ರ ಮರು ವಿಂಗಡಣೆ ಬಗ್ಗೆ ಡಿಲಿಮಿಷನ್ ಆ ವಿಚಾರದಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲ. ಹಳೆ ಒಂದು ಚರ್ಚೆ ಪ್ರಕಾರ 50% ಅಂತ ಇತ್ತು, ಈಗ ನೋಡೋಣ ವ್ಯತ್ಯಾಸಗಳು ಏನಾಗುತ್ತೆ. ಏನ್ ಸರ್? ಬೇಡ, ಇನ್ನು ಎಷ್ಟು ಅವಕಾಶಗಳು ನಮ್ಮ ದಕ್ಷಿಣ ಭಾರತ ಸಿಗುತ್ತೆ ಕಾನೂನಡಿಯಲ್ಲಿ, ನಾನು ಕೂಡ ಅದಕ್ಕೆ ಧ್ವನಿಯಾಗಿ ಇರ್ತೀನಿ ಸರ್, ಅದನ್ನ ಪ್ರಶ್ನೆನೇ ಇಲ್ಲ. ನೋಡೋಣ ನಾಳೆ 3 ದಿನದಲ್ಲಿ ಡಿಲಿಮಿಟೇಷನ್ ಬಗ್ಗೆ ಏನೇನು ಚರ್ಚೆಗಳು ಬರುತ್ತೆ, ಪ್ಲಸ್ ಕ್ಷೇತ್ರ ಹೆಚ್ಚಿಗೆ ಮಾಡೋ ವಿಚಾರದಲ್ಲಿ ಚರ್ಚೆಗಳು ಏನ್ ಬರುತ್ತೆ. ಹಳೆ ಚರ್ಚೆ ಇದ್ದಿದ್ದು 50% ಹೈಕ್ ಮಾಡೋದು ಎಲ್ಲಾ ರಾಜ್ಯದಲ್ಲೂ ಕೂಡ. ಹೊಸ ಪಾರ್ಲಿಮೆಂಟ್ ಕಟ್ಟಾದ್ಮೇಲೆ 2023 ಅಲ್ಲಿ ಈ ಒಂದು ಅಧಿನಿಯಮ ಜಾರಿ ತಂದರು. ಈಗ ನಮ್ಮ ಸರ್ಕಾರಕ್ಕೆ ಅನ್ಸಿದೆ, ಅವತ್ತು ಹೇಳಿದ ಪ್ರಕಾರ 2026ರ ಪಾಪ್ಯುಲೇಷನ್ ಸೆನ್ಸಸ್ ಅನ್ನ ಹೊಸ ಪಾಪ್ಯುಲೇಷನ್ ಡೇಟಾವನ್ನ ತೆಗೆದುಕೊಂಡು ಮಾಡ್ತೀವಿ ಅಂತ ಹೇಳಿದ್ರು ಅಲ್ವಾ. ಈಗ ನಮಗೆ ಅನ್ಸಿದೆ ಆ ಪಾಪ್ಯುಲೇಷನ್ ಇಟ್ಕೊಂತ ಹೋದ್ರೆ ಈ ನಾಳೆ 2029ಗೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅನ್ಸಿದೆ. ಅದಕ್ಕೋಸ್ಕರ 2011 ಪಾಪ್ಯುಲೇಷನ್ ಮಾಡ್ಕೊಂಡು ತೆಗೆದುಕೊಂಡು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವತ್ ಮನಸ್ಸಲ್ಲಿ ಇದ್ದಿದ್ದು 50% ಏರಿಕೆ ಅಂತ ಮನಸ್ಸಲ್ಲಿತ್ತು. ಈಗ ಅದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಕರಡು ಪ್ರತಿಯಲ್ಲಿ ಇಲ್ಲ. ನಿನ್ನೆ ನಾವು ನೋಡಿದ ಪ್ರಕಾರ ನಾಳೆ 2-3 ದಿನದಲ್ಲಿ ಚರ್ಚೆ ಬರುತ್ತೆ. ನಮ್ಮ ರಾಜ್ಯದ ನಮ್ಮ ಬಿಜೆಪಿ ಸಂಸತ್ ಸದಸ್ಯರು, ನಮ್ಮ ಹಿರಿಯ ಮಂತ್ರಿಗಳಿದ್ದಾರೆ, ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತೀವಿ. ನಮ್ಮ ನಿಲುವೇನಂತೂ ಕೂಡ ಅಲ್ಲಿ ಸ್ಪಷ್ಟ ವ್ಯಕ್ತಪಡಿಸಕ್ಕೆ ಒಂದು ಅವಕಾಶಗಳಿದೆ. ಏನಪ್ಪಾ ಸರ್, ಅವತ್ತಿನ ಒಂದು ಪಾಪ್ಯುಲೇಷನ್ ಪ್ರಕಾರ ಅವತ್ತು ಕ್ಷೇತ್ರಗಳು ಆಗಿತ್ತು. ಕ್ಷೇತ್ರ ಮರುವಿಂಗಡಣೆ ಮಾಡ್ತೀವಿ, ನಂಬರ್ ಆಫ್ ಸೀಟ್ಸ್ ಕೊಡ್ತೀವಿ. ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಕ್ಷೇತ್ರಗಳು ಸ್ವಲ್ಪ ಪಾಪ್ಯುಲೇಷನ್ ವೈಸ್ ಜಿಯೋಗ್ರಫಿಕಲಿ ಕಮ್ಮಿ ಮಾಡುವಂತ ಪ್ರಯತ್ನ ಆಗುತ್ತಂದ್ರೆ ಅದು ಸ್ವಾಗತ ಮಾಡ್ಬೇಕೆ ಹೊರತು ಎಲ್ಲದಕ್ಕೂ ಏನಾದ್ರೂ ಒಂದು ಅಡ್ಡಾರಿಗೆಳೆಯುವಂತ ಒಂದು ಪ್ರಯತ್ನ ನಮ್ಮ ವಿರೋಧ ಪಕ್ಷಗಳು ಅವತ್ತು ಮಾಡಿದರೆ ಇವತ್ತು ಮಾಡಿದ್ದಾರೆ. ಮೊನ್ನೆ 2009 ಅಲ್ಲ, ಮೊನ್ನೆ 2023 ರಾಹುಲ್ ಗಾಂಧಿ ಅವರು ಈಗ ಇಂಪ್ಲಿಮೆಂಟ್ ಆಗ್ಬೇಕು ಅಂತೇಳಿ ಬೆಂಚ್ ತಟ್ಟಿ ಮಾತಾಡಿದ್ರು. ಆದ್ರೆ ಇವತ್ತಲ್ಲೇ ಮತ್ತೆ ಬೇರೆ ವಾಯ್ಸ್ ಇದೆ ಅವ್ರದ್ದು, ಯಾಕೆ ಇಷ್ಟು ಬೇಗ ಮತ್ತೆ ಅಂತೇಳಿ ಚರ್ಚೆಗಳು ಶುರುವಾಗಿದೆ. ಹಾಗೆ ಅವ್ರು ಗೊಂದಲಲ್ಲಿದ್ದಾರೆ ಹೊರತು ನಮ್ಮ ನಿಲುವಲ್ಲಿ ಯಾವ್ದು ಕೂಡ ಗೊಂದಲ ಇಲ್ಲ ಸರ್. ಅವ್ರು ಮಾಡ್ಕೊಂತ ಬಂದ್ರು, ಕೇವಲ ಭಾಷಣಕ್ಕಷ್ಟೇ ಸೀಮಿತ ಮಾಡ್ಕೊಂತ ಬಂದ್ರು. ಮನಮೋಹನ್ ಸಿಂಗ್ ಜಿ ಇದ್ದಾಗ ರಾಜ್ಯಸಭೆಯಲ್ಲಿ ಪಾಸ್ ಆಯ್ತು, ಲೋಕಸಭೆಯಲ್ಲಿ ಪಾಸ್ ಆಗ್ಲಿಲ್ಲ, ಸಬ್ಜೆಕ್ಟೇ ಬರ್ಲಿಲ್ಲ ಅಲ್ಲಿ. ಹೀಗೆ ಮುಂದೂಡ್ಕೊಂತ ಬರ್ತಾ ಇದಾರೆ. ರಾಜಕೀಯ ಮಾಡಿದಂತವ್ರು ಅವ್ರು ಪಾಪ ಇವತ್ತು ಎಫೆಕ್ಟಿವ್ ತರ್ಲಿಕ್ಕೆ ಹೊರಟಿರೋದು ಒಳ್ಳೆ ಮುಹೂರ್ತ ನೋಡ್ಕೊಂಡು ಒಳ್ಳೇದನ್ನ ನೋಡ್ಕೊಂಡು ಈ ದೇಶಕ್ಕೆ ತಾಯಿಂದ್ರೆ ಒಳ್ಳೇದಾಗತ್ತೆ ಪ್ರಧಾನಮಂತ್ರಿ ಮಾಡ್ತೀವಿ. ಏನಾದ್ರೂ ಸಂತೋಷ.
ಸ್ವಾಗತ, ಪ್ರಶ್ನೆನೇ ಇಲ್ಲ. ಆ? ಸರ್ ಒಳ್ಳೆ ಅವಕಾಶ ವೆಂಕಟೇಶ್ ಅವರೇ, ಪ್ರಶ್ನೆನೇ ಇಲ್ಲ ಸರ್. ಇದೊಂದು ಒಳ್ಳೆ ಅವಕಾಶ. ಗುಜರಾತ್ ಇಂದ ಹಿಡಿದು ವೆಸ್ಟರ್ನ್ ಘಾಟ್ ಅಪ್ ಟು ಕೇರಳದವರೆಗೆ ಏನ್ ಬಂದಿದೆ, ಪೂರ್ತಿ ಇಲ್ಲಿ ಜಿಯೋಗ್ರಫಿಕಲಿ ಇಲ್ಲಿ ಪಾಪ್ಯುಲೇಷನ್ ಅನ್ನ ಕ್ರೈಟೀರಿಯಾ ತೆಗೆದುಕೊಳ್ಳದೆ ಪಾಪ್ಯುಲೇಷನ್ ಅನ್ನ ಕಮ್ಮಿನೂ ಆಗ್ಬೋದು. ಜಿಯೋಗ್ರಫಿಕಲಿ ದೊಡ್ಡ ಏರಿಯಾ ಇದೆ ಅದೆಲ್ಲ, ಎಲ್ಲದೂ ಕೂಡ ಭೌಗೋಳಿಕವಾಗಿ ದೊಡ್ಡದಾಗಿದೆ. ಸೊ ಇದನ್ನ ಗಣನೆನೇ ತೆಗೆದುಕೊಂಡು ನಮ್ಮ ಶಿವಮೊಗ್ಗದಲ್ಲೂ ಕೂಡ ಇನ್ನೊಂದು ಕ್ಷೇತ್ರವನ್ನು ಸಂಗ್ರಹ ಮಾಡ್ಬೇಕು ಅಂತ ನಮ್ದು ಕೂಡ ಒತ್ತಾಯ ಇದೆ ಸರ್. ಸೊ ಪೂರ್ತಿ ಈ ವೆಸ್ಟರ್ನ್ ಘಾಟ್ ಲೈನಿಗೆ ಬೇರೆ ಒಂದು ಕಾನೂನನ್ನ ತಂದು ಕ್ಷೇತ್ರವನ್ನು ಮರು ವಿಂಗಡಣೆ ಸಂದರ್ಭದಲ್ಲಿ ಶಕ್ತಿ ತುಂಬುವಂತ ಕಾರ್ಯ ಮಾಡ್ಬೇಕಂತ ನಾನು ಕೂಡ ಒತ್ತಾಯ ಮಾಡ್ತೇನೆ. ಮಾಡ್ತಾ ಇದ್ದಾರೆ ಅಲ್ವಾ? ಈಗ ಇದು ಪ್ರೊಸೆಸ್ ಮುಗಿಗೆ ಇನ್ನು 2 years ಬೇಕು ಸರ್. ಅದಾದ್ಮೇಲೆ ಕ್ಷೇತ್ರ ಮರು ವಿಂಗಡಣೆ, ಅದಾದ್ಮೇಲೆ 1 ನೇಷನ್ 1 ಎಲೆಕ್ಷನ್ ಇವೆಲ್ಲ ಚರ್ಚೆಗಳು. ಸೊ ಅದು ಹೋಗ್ತಾ 2034 ಹೋಗ್ಬೋದು. ಸೊ ಆಗ್ಬಾರ್ದು, ಇಂಪ್ಲಿಮೆಂಟ್ ಆಗ್ಬೇಕು ಅನ್ನೋದೇ ಇದು. ಸರ್ ಒಂದು, ನಾನು ಗೌರವಿತ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ವಿ. ಸೊ ಇದು ಒಂದ್ ಕಡೆಗೆ. ಇನ್ನೊಂದ್ ಕಡೆಗೆ ನಂಗೆಲ್ಲ ಒಂದ್ ಕಡೆಗೆ ಅವ್ರು ಬರೆದಂತ ಪತ್ರ, ಇಂಡಿಗೋ ಮ್ಯಾನೇಜ್ಮೆಂಟ್ ಇಂದ ಬಂದ ಪತ್ರ, ಶಾರ್ಟೇಜ್ ಆಫ್ ಫ್ಲೈಟ್ ಮತ್ತೆ ಪೈಲಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆಗೆ ನಂಗೆ ಸಿಕ್ಕಂತ ಸುದ್ದಿ ಪ್ರಕಾರ, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಶಿವಮೊಗ್ಗ ಬೆಂಗಳೂರು ಇದು ಉಡಾನ್ ಲಂಡನ್ ಏನ್ ಬರಲ್ಲ, ಉಳಿದಂತ ರೂಟ್ ಅಲ್ಲಿ ಉಡಾನ್ ಅಲ್ಲಿ ಬರುತ್ತೆ. ಸೊ ಅವು ಕೂಡ ಒತ್ತಾಯ ಮಾಡಿ ಅವ್ರನ್ನ ಕರ್ಕೊಂಡ್ ಬಂದಿತ್ತು. ಪ್ಲಸ್ ನಮ್ ಸರ್ಕಾರದಿಂದ ಪರ್ ಸೀಟ್ 50% ಗಿಂತ ಕಮ್ಮಿ ಆಯ್ತು ಅಂದ್ರೆ ಆ ರಿಮೈನಿಂಗ್ ಸೀಟ್ಸ್ಗೆ ಪರ್ ಸೀಟ್ಗೆ 500 ರೂಪೀಸ್ ಕೊಡಬೇಕು ಪರ್ ಡೇ ಅನ್ನೋದು ಕೂಡ ಅಗ್ರಿಮೆಂಟ್ ಅಲ್ಲಿ ಮಾಡಿ 2 ವರ್ಷ ನಾವು ಕೊಟ್ಟಿದ್ದೀವಿ. ಸೊ ಆ ಅಗ್ರಿಮೆಂಟ್ ಮೊನ್ನೆ 25ನೇ 2025 ಮುಗೀತು. ಆದ್ರೂ 1 ವರ್ಷ ಹಾಗೆ ರನ್ ಮಾಡಿದ್ದಾರೆ. ಹಾಗಾಗಿ ನಾನು MB ಪಾಟೀಲ್ ರವರಿಗೆ, ಗೌರವಿತ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿ, ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ಬೈ ಎಲೆಕ್ಷನ್ ಬಿಸಿ ಇದ್ರು, ಫೋನಲ್ಲಿ ಸಿಗೋದು ಕಷ್ಟ ಆಗಿತ್ತು ಅಂತ ಕೊನೆಗೆ ಫೋನಲ್ಲಿ ಸಿಕ್ಕರು. ಒಂದು 8-10 ನಿಮಿಷ ಮಾತಾಡಿದ್ವಿ ಫೋನಲ್ಲಿ. ನನ್ಗೆ ಸುದ್ದಿ ಇರೋ ಪ್ರಕಾರ ಬೀದರ್ ಅಲ್ಲಿ ಅಲ್ಲಿಯ ಒಂದು ಇಂಡಿಗೋ ಏರ್ಲೈನ್ಸ್ಗೆ ಏನ್ ಯಡಿಯೂರಪ್ಪನವರು ಏನ್ BJP ಕೊಟ್ಟಿದ್ರು ಅದೇ ತರ ಅಲ್ಲಿ ಕೊಟ್ಟಿದ್ದಾರೆ ಅಂತ ಸುದ್ದಿ ಇದೆ. ನಾನು ಹೇಳ್ದೆ ಗೌರವಿತ MB ಪಾಟೀಲ್ರಿಗೆ, ನೋಡಿ ಸರ್ ಅದ್ ಹೆಂಗೆ ರಾಜ್ಯ ಸರ್ಕಾರ ಕೊಡಕ್ ಬರುತ್ತಪ್ಪ ಅಂತ ಅಂದ್ರು. ನೋಡಿ ಸರ್, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಕೊಟ್ಟಿದ್ದಾರೆ, ನಿಮ್ ಕಣ್ಮುಂದೆ ಇದೆ ಹಳೆ ಅಗ್ರಿಮೆಂಟ್, ಅದನ್ನ ಇನ್ನೊಂದ್ 2 ವರ್ಷ ಕಂಟಿನ್ಯೂ ಮಾಡ್ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದೀನಿ. ನೋಡೋಣ, ಮಾಡ್ಬೋದು ಅಂತ ಅನ್ಸುತ್ತೆ. ಮಾಡ್ಬೇಕು, ಮಾಡಿದ್ರೆ ಅದು ನಮ್ಗೆ ಈ ಲೈನ್ ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು, ಏರ್ಲೈನ್ಸ್ ಅವ್ರಿಗೆ ಅನ್ಸಿರ್ಬೋದು ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಡಿಲೇ ಆಗ್ತಾ ಇದೆ, ಮತ್ತೆ ಮಾನ್ಸೂನ್ ರೈನಿ ಸೀಸನ್ ಬರ್ತಾ ಇದೆ. ನಂಬರ್ ಆಫ್ ಫ್ಲೈಟ್ಸ್ ಮಧ್ಯದಲ್ಲಿ ಬಂದು ಕ್ಯಾನ್ಸಲ್ ಆದಂತ ಉದಾಹರಣೆಗಳು ಹೋದ್ ಮಾನ್ಸೂನ್ ಅಲ್ಲಿ ನಾವೆಲ್ಲರೂ ಕೂಡ ನೋಡಿದೀವಿ. ಇನ್ನೂ ಕೂಡ ಇವ್ರು ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಪ್ರೊವೈಡ್ ಮಾಡಿಲ್ಲಲ್ಲ ಅಂತೇಳಿ ಅದು ಕೂಡ ಮನಸ್ಸಲ್ಲಿ ಇರ್ಬೋದು ಅಂತ ಅನಿಸ್ತಾ ಇದೆ. ಸೊ 2 ವಿಚಾರ ಇಟ್ಕೊಂಡು ಏರ್ಲೈನ್ಸ್ ಅವರಿಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಕೇಂದ್ರದಿಂದ ನಾವು ಮಾಡ್ತಾ ಇದ್ದೀವಿ. ರಾಜ್ಯದ ಕಡೆಯಿಂದ ಆ VGF ಏನ್ ಕೊಡ್ಬೇಕು ಅದನ್ನ ಇನ್ನೊಂದ್ 2 ವರ್ಷ ಕಂಟಿನ್ಯೂ ಮಾಡಿ ಅಂತ ಕೂಡ ಒತ್ತಾಯ ಮಾಡಿದ್ದೀನಿ. ಇನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ ಸರ್.